Hello friends, welcome back to the class Indian Polity presented by Sangiti sir. ಪ್ರೀವಿಯಸ್ ಕ್ಲಾಸ್ಗಳಿಂದ ನಾವು ಇಂಡಿಯನ್ ಪಾಲಿಟಿಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳ ಮುಖಾಂತರ ನೋಡ್ತಾ ಇದ್ದೀವಿ. ಭಾರತೀಯ ಸಂಸತ್ತಿನಲ್ಲಿ ಶೂನ್ಯ ವೇಳೆ ಕೆಳಗಿನ ಯಾವ ಸಮಯದಲ್ಲಿ ಪ್ರಾರಂಭವಾಗ್ತದೆ? 0 ಅವರ್ ಅನ್ನುವಂಥದ್ದು ಯಾವಾಗ? ಇದು ಕೂಡ ಕೇಳಿದ್ದಾರೆ ಎಕ್ಸಾಮಲ್ಲಿ, ನೆನಪಿರಬೇಕು. ಬೆಳಗ್ಗೆ 10 ಗಂಟೆಗೆ, ಇನ್ನು ಸದನನೇ ಸ್ಟಾರ್ಟ್ ಆಗಲ್ಲ 10 ಗಂಟೆಗೆ, 12 ಗಂಟೆಗೆ, ಸೊ ಮಧ್ಯಾಹ್ನ 12 ಗಂಟೆಗೆ, ಅಥವಾ ಈ ಮಧ್ಯರಾತ್ರಿ ನೋಡಿ 12 PM ಅಂದರೆ ಮಧ್ಯಾಹ್ನದ್ದು, 12 AM ಅಂದರೆ ಮಧ್ಯರಾತ್ರಿ, AM ಅನ್ನೋದು ಮಧ್ಯಾಹ್ನ 2 ಗಂಟೆಗೆ ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಯಾವುದು? ಡೈರೆಕ್ಟ್ ಕ್ವಶನ್, ಮಧ್ಯಾಹ್ನ 12 ಗಂಟೆಗೆ, ಮಧ್ಯರಾತ್ರಿ 12 ಅಲ್ಲ, AM ಅಲ್ಲ, ಆಂಟಿಮೆರಿಡಿಯನ್. AM 12 AM ಅಂತಂದ್ರೆ ಏನು? ಮಧ್ಯರಾತ್ರಿ, ಅದಲ್ಲ ಇದು. 12 PM ಅಂದರೆ ಮಧ್ಯಾಹ್ನ ಇರುವಂಥದ್ದು. ಸೊ ಅದು ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬಿ, ಮಧ್ಯಾಹ್ನ 12 PM ಅದು ಸರಿಯಾದ ಉತ್ತರ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಏನಿದೆ? ಈ ಕೆಳಗಿನವರಲ್ಲಿ ಯಾರು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಅಥವಾ ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಮಾನ್ಯ ಹೈಕೋರ್ಟ್ ಅನ್ನ ಸ್ಥಾಪಿಸಬಹುದು? ಕಾಮನ್ ಹೈಕೋರ್ಟ್. ಈಗ 2 ರಾಜ್ಯಕ್ಕೆ ಕಾಮನ್ ಹೈಕೋರ್ಟ್. ಯಾವ ರಾಜ್ಯಗಳಿಗೆ ಕಾಮನ್ ಹೈಕೋರ್ಟ್ ಇದೆ ಅದು ಕೂಡ ಕ್ವಶನ್ ಕೇಳಿದ್ದಾರೆ. 4 ಆಪ್ಷನ್ಸ್ ಕೊಟ್ಟು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಾಮನ್ ಹೈಕೋರ್ಟ್ ಇಲ್ಲ, ಯಾವುದರಲ್ಲಿ ಇದೆ ಅಂತ ಆ ಥರ ಯಾವುದಕ್ಕೆ ಸ್ಥಾಪಿಸಬಹುದು, ಯಾರಿಗೆ ಅಧಿಕಾರ ಇದೆ ಕಾಮನ್ ಹೈಕೋರ್ಟ್ ಅನ್ನ? ರಾಷ್ಟ್ರಪತಿಯವರು ಮಾಡಬಹುದಾ? ಆಪ್ಷನ್ ಎ. ಆಪ್ಷನ್ ಬಿ, ಸುಪ್ರೀಂ ಕೋರ್ಟ್. ಆಪ್ಷನ್ ಸಿ, 2 ರಾಜ್ಯಗಳ ರಾಜ್ಯಪಾಲರು ಸೇರಿ ಮಾಡಬಹುದು ಇದನ್ನ. ಅಥವಾ ಸಂಸತ್ತು ಕಾನೂನು ಮಾಡೋದ್ರ ಮೂಲಕ, ಪಾರ್ಲಿಮೆಂಟ್ ಬಾಯ್ಲಾ ಅದು ಮಾಡಬಹುದು. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂಸತ್ತಿಗೆ ಮಾತ್ರ ಅಧಿಕಾರ, ಈ ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಈ ಥರ ಇವರಿಗೆಲ್ಲ ಅಧಿಕಾರ ಇರೋದಿಲ್ಲ. ಓಕೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಕೂಡ ಅವರು ಕಾಮನ್ ಹೈಕೋರ್ಟ್ ಅನ್ನು ಮಾಡಬಹುದು. ಈಗ ಸದ್ಯಕ್ಕೆ ಭಾರತ ದೇಶದಲ್ಲಿ ಎಷ್ಟು ಹೈಕೋರ್ಟ್ಗಳಿದಾವು? ಮತ್ತು ಕರ್ನಾಟಕದಲ್ಲಿ ಹೈಕೋರ್ಟ್ ಅನ್ನೋದು ಬೆಂಗಳೂರಲ್ಲಿ ಇದೆ. ಬಟ್ ಇದ್ರದ್ದು ಇನ್ನೊಂದು ಬೆಂಚ್ಗಳಿರ್ತಾವಲ್ಲ, ಅವು ಎಲ್ಲಿದಾವು? ಪೀಠಗಳು ಬೇರೆ ಎಲ್ಲಿದಾವು? ಯಾವ ಡಿಸ್ಟಿಕ್ ಅಲ್ಲಿದಾವು? ಅದು ಕೂಡ ಕ್ವಶನ್ ಕೇಳಿದ್ದಾರೆ. ಅದೇ ರೀತಿ ಹೈಕೋರ್ಟ್ ಬೆಂಚ್ಗಳನ್ನ ಎಲ್ಲಿದಾವ ಅಂತ ಹೇಳಿ. ಅಂಡ್ KAT ಇದೆಯಲ್ಲ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಈಗ ಏನಾದರೂ ತೊಂದರೆ ಆದ ತಕ್ಷಣ ನೀವು KAT ಹೋಗ್ತೀವಿ ಅಂತ ಹೇಳ್ತಿರಲ್ಲ, ಅದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಅದು ಎಲ್ಲಿದೆ? ಅದು ಕೂಡ 3 ಪ್ಲೇಸ್ ಅಲ್ಲಿದೆ. ಹೈಕೋರ್ಟ್ ಬೆಂಚ್ಗಳು ಕೂಡ ಅವು 3 ಪ್ಲೇಸ್ ಅಲ್ಲಿದೆ. ಅವು 3 ಯಾವು, ಇವು 3 ಯಾವುದು? ಅದನ್ನ ಹೇಳಿ. ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಸಾಕಷ್ಟು ಬಾರಿ ಬಂದಿದೆ. ಓಕೆ, ಅಂಡ್ ಲಾಸ್ಟ್ ಪ್ರೀವಿಯಸ್ KS ಅಲ್ಲಿ ಇದನ್ನು ಕೇಳಿದ್ರಲ್ಲ, ಅಂಡಮಾನ್ ನಿಕೋಬಾರ್ ಅದು ಏನು ಕೇಂದ್ರಾಡಳಿತ ಪ್ರದೇಶ ಇದೆ ಅಲ್ಲ, ಯಾವ ಹೈಕೋರ್ಟ್ ಅಂಡರ್ ಅಲ್ಲಿ ಬರುತ್ತೆ? ಲಕ್ಷದ್ವೀಪ ಯಾವ ಹೈಕೋರ್ಟ್ ಅಂಡರ್ ಅಲ್ಲಿ ಬರುತ್ತೆ? ಈ ರೀತಿ ಕೇಂದ್ರಾಡಳಿತ ಪ್ರದೇಶಗಳನ್ನ ಕೇಳ್ತಿರ್ತಾರೆ. ಯಾವಾಗ ಎಷ್ಟು ಕೇಂದ್ರಾಡಳಿತ ಪ್ರದೇಶಕ್ಕೆ ಹೈಕೋರ್ಟ್ ಇದೆ, ಅದರದೇ ಆದಂತ ಹೈಕೋರ್ಟ್ ಇದೆ, ಅದು ಕೂಡ ಕಮೆಂಟ್ ಮಾಡಿ. ಇವೆಲ್ಲ ಕೇಳಿದ್ದನ್ನ ಸ್ವಲ್ಪ ಕಮೆಂಟ್ ಮಾಡ್ತಾ ಹೋಗಿ, ಅವಾಗ ನೆನಪುಳಿತದೆ ನಿಮಗೆ. ಓಕೆ, ಕೆಳಗಿನ ಯಾವ ವರ್ಷಗಳಲ್ಲಿ ಲೋಕಸಭೆಯಲ್ಲಿ 1ನೇ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಯಿತು? ಫಸ್ಟ್ ನೋ ಕಾನ್ಫಿಡೆನ್ಸ್ ಮೋಷನ್ ಯಾವಾಗ ಬಂತು ಅಂತ. ನೋ ಕಾನ್ಫಿಡೆನ್ಸ್ ಮೋಷನ್ ಫಸ್ಟ್ ಟೈಮ್ ಯಾವಾಗ ಆಯಿತು? ಈಗ 1952ರಲ್ಲಿ ಫಸ್ಟ್ ಲೋಕಸಭೆ, ರಾಜ್ಯಸಭೆ ಅವೆಲ್ಲ ಸ್ಟಾರ್ಟ್ ಆಗ್ತವೆ. ಬಟ್ ಇದು ನೋ ಕಾನ್ಫಿಡೆನ್ಸ್ ಮೋಷನ್ ಎಲ್ಲಿ ಮಾಡಬಹುದು? ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಾಡಬಹುದು. ಅದನ್ನ ಫಸ್ಟ್ ಟೈಮ್ ಯಾವಾಗ ಮಾಡಿದ್ರು ನೋಡಿ, 1950s ಅಲ್ಲಿ ಕೊಟ್ಟಿಯಲ್ಲ, ಅವಾಗ ಯಾರು ನೋ ಕಾನ್ಫಿಡೆನ್ಸ್. ಅವಾಗ ಭಾರತ ಸ್ವಾತಂತ್ರ್ಯ ಬಂದು 47ರಲ್ಲಿ, ಅದು 5 ವರ್ಷ ಆದ ನಂತರ ಈ ನಮ್ಮ 52ನೇ ಇಶ್ಯೂಯಲ್ಲಿ ನಮಗೆ ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆಗಳು ಸ್ಥಾಪನೆ. ಅವಾಗ ನೋ ಕಾನ್ಫಿಡೆನ್ಸ್ ಮಾಡ್ಕೊಂತ ಯಾವ ಕುಂದಿರ್ತಾನಂತ ಅದ್ರ ಬಗ್ಗೆ ವಿಚಾರ ಮಾಡೇ ಇಲ್ಲ. ಆ ಕಾನ್ಸ್ಟಿಟ್ಯೂಷನ್ ದೂರ ಅದನ್ನೆಲ್ಲ ಉಷ್ಟು ಓದೋದ್ರಾಗ ಬೆಳಕ ಒಂದು ಟೈಮ್ ಆಗಿತ್ತು ಅವ್ರಿಗೆ. ಆಮೇಲೆ ಅದ ಹೌದಲ್ಲ ಇದೊಂದು ಏನೋ ಇದೆ ಅಂತೇಳಿ ಅವ್ರು ಮಾಡಕ್ ಹೋಗ್ತಾರೆ. 1960, 63, 65, 69. ಯಾವಾಗ? 63ರಲ್ಲಿ, 1963ಯಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್. ಈ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಯಾರ ವಿರುದ್ಧ ಮಾಡಿದ್ರು ಮತ್ತು ಯಾವ ಪಕ್ಷದವರು ಮಾಡ್ತಾರೆ? ಯಾರೊಬ್ಬ ವ್ಯಕ್ತಿ ಮಾಡ್ತಾರಲ್ಲ, ಆ ಪಕ್ಷದವರು ಯಾರವರು, ಯಾವ ಸರ್ಕಾರದ ವಿರುದ್ಧ ಮಾಡಿದರು? ಇದು ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ರಾಷ್ಟ್ರಪತಿ ಕರೆದು ಅಧ್ಯಕ್ಷತೆ ವಹಿಸ್ತಾರೆ. ಜಂಟಿ ಸದನ 108ನೇ ಆರ್ಟಿಕಲ್ ಅಲ್ಲಿ ನೋಡ್ತೇವೆ, ಜಂಟಿ ಸಭೆ ಅವರೇ ಕರೆದು, ರಾಷ್ಟ್ರಪತಿ ಅವರೇ ಕರೆದು ಅವರೇ ಅಧ್ಯಕ್ಷರಾಗಿ ಕೂತ್ಕೊಂತಾರೆ ಅಂತ. ಆಪ್ಷನ್ ಬಿ, ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ಲೋಕಸಭೆ ಸ್ಪೀಕರ್ ಕರೆಸಿಕೊಳ್ಳುತ್ತಾರೆ. ಜಂಟಿ ಸದನ ಕರೆಯೋದು ಲೋಕಸಭೆ ಸ್ಪೀಕರ್. ಉಭಯ ಸದನ ಅಂದ್ರೆ ಯಾವ? ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಲೋಕಸಭೆ ಸ್ಪೀಕರೇ ಕರ್ಕೊಂತಾರೆ ಅಂತ, ಅವ್ರನ್ನ ಕರೆಸ್ತಾರೆ ಬನ್ನಿಯಪ್ಪ ಅಂತ. ಆಪ್ಷನ್ ಸಿ, ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ರಾಷ್ಟ್ರಪತಿಯವರು ಕರೀತಾರೆ, ಲೋಕಸಭೆ ಸ್ಪೀಕರ್ ಅಧ್ಯಕ್ಷತೆ ವಹಿಸ್ತಾರೆ. ಆಪ್ಷನ್ ಡಿ, ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ಲೋಕಸಭಾ ಸ್ಪೀಕರೇ ಕರೆದ್ಬಿಟ್ಟು ಅವರೇ ಅಧ್ಯಕ್ಷತೆ ವಹಿಸ್ತಾರೆ ಅಂತ. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವಾಗಲೂ ಜಂಟಿ ಸದನ ಕರೆಯೋದು ಯಾರು? ರಾಷ್ಟ್ರಪತಿಯವರು ಕರೀತಾರೆ. ಅದರ ಅಧ್ಯಕ್ಷತೆ ಯಾರು? ಸ್ಪೀಕರ್ ಅವರು ವಹಿಸಿಕೊಂತಾರೆ.
ಅದರ ಅಧ್ಯಕ್ಷತೆಯನ್ನ ಸ್ಪೀಕರ್ ಅವರು ವಹಿಸ್ಕೊಂತಾರೆ. ಅಕಸ್ಮಾತ್ ಸ್ಪೀಕರ್ ಇರಲಿಲ್ಲ ಅಂದ್ರೆ ಯಾರು ವಹಿಸ್ಕೊಂತಾರೆ? ಡೆಪ್ಯೂಟಿ ಸ್ಪೀಕರ್ ಅಂತ ಅನ್ಕೊಳ್ಳಿ, ಅಥವಾ ಡೆಪ್ಯೂಟಿ ವೈಸ್ ಪ್ರೆಸಿಡೆಂಟ್ ಇದಾರಲ್ಲ ಅವರು ವಹಿಸ್ಕೊಂತಾರ, ಅಥವಾ ಡೆಪ್ಯೂಟಿ ಸ್ಪೀಕರ್ ಅವ್ರು ವಹಿಸ್ಕೊಂತಾರ. ಸ್ಪೀಕರ್ ಅವ್ರು ಇರಲಿಲ್ಲ ಅಂದ್ರೆ ಈ ರಾಜ್ಯಸಭಾ ಚೇರ್ಮನ್ ಯಾರು? ಉಪರಾಷ್ಟ್ರಪತಿ, ಅವ್ರೇನಾದ್ರೂ ವಹಿಸ್ಕೊಂತಾರ ಅಥವಾ ಡೆಪ್ಯೂಟಿ ಸ್ಪೀಕರ್ ಅವ್ರು ವಹಿಸ್ಕೊಂತಾರ? ಅದನ್ನ ಹೇಳಿ. ಡೆಪ್ಯೂಟಿ ಸ್ಪೀಕರು ಇರಲಿಲ್ಲ ಅನ್ಕೊಳ್ಳಿ, ಅವಾಗ ಯಾರು ಇರ್ತಾರೆ? ಡೆಪ್ಯೂಟಿ ಸ್ಪೀಕರ್ ಅವರು ಇಲ್ಲ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ಯಾರು ಬರ್ತಾರೆ? ಅದನ್ನ ಕಮೆಂಟ್ ಅಲ್ಲಿ ಮಾಡಿ ಹೇಳಿ. ಕ್ವಶನ್ ಇದೇ ತರ ಕೇಳ್ತಾರೆ, ಮೇಲ್ಮೇಲಿಂದ ಎಲ್ಲ ನೀವು ಎಕ್ಸಾಮ್ ಅಲ್ಲಿ ಓದಿರ್ತೀರಂತ ಗೊತ್ತು ಅವ್ರಿಗೆ, ಇನ್ ಡೆಪ್ತ್ ಆಗಿ ಬರ್ತದೆ. ಮತ್ತೆ ಆ ಕ್ವಶನ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಈ ಕೇಳೋದು ಅಟ್ಲೀಸ್ಟ್ ನಿಮ್ ಗಮನದಲ್ಲಿ ಇರಲಿ, ಅದನ್ನ ಒಂದ್ಸಲ ಹುಡುಕಿದಾಗ ನಿಮ್ಮ ನೋಟ್ಸ್ಗಳು ರಿವೈಸ್ ಆಗ್ಲಿ ಅಂತ. ಓಕೆ, ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರ ಅವೆಲ್ಲವನ್ನು. ಅಥವಾ ಬೇರೆದವ್ರು ಕಮೆಂಟ್ ಮಾಡಿದಾಗ ಅದನ್ನಾದ್ರೂ ಸ್ವಲ್ಪ ಓದಿ. ಅಂಡ್ ಈ ತರ ಕ್ಲಾಸ್ಗಳು ಹೇಳ್ತಾ ಇರೋದ್ರಿಂದ ನಿಮ್ಗೆ ಇಷ್ಟ ಆಗಿತ್ತು, ಅರ್ಥ ಆಗ್ತಿದೆ ಅಂದ್ರೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು ನೋಟ್ ಅನ್ನ ಹೇಳ್ತಾ ಹೋಗಿ. ಅವಾಗ ನಾವು ಇನ್ನೂ ಖುಷಿಯಿಂದ ಹೆಚ್ಚಿನ ಕ್ಲಾಸ್ ಅನ್ನ ಮಾಡೋಕ್ಕೆ ಒಂದು ಪ್ರೇರಣೆ ಆಗ್ತದೆ. ಈ ಕೆಳಗಿನವುಗಳ ಮೂಲಕ ಭಾರತೀಯ ಶಾಸಕಾಂಗವು ದ್ವಿಪಕ್ಷೀಯ ಆಯಿತು. ಬೈ ಕ್ಯಾಮರಲ್. ದ್ವಿಪಕ್ಷೀಯ ಅಂದ್ರೆ ಏನು? ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಇರುವಂತದ್ದು. ನಮ್ಮಲ್ಲಿ ಎರಡೂ ಇದೆಯಲ್ಲ, ಯಾವಾಗ ಆಯ್ತು ಅಂತ? ದಿ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಮೂಲಕ ಆಯ್ತಾ? ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಮೂಲಕ. ಮಾಂಟೆಗೋ ಚಮ್ಸ್ಫೋರ್ಡ್ ಸುಧಾರಣೆ ಅದರ ಮೂಲಕ ಆಯ್ತಾ? ಇದು ಮಾರ್ಲೆ ಮಿಂಟೋ ಯಾವ ವರ್ಷ ಆಯ್ತು, ಮಾಂಟೆಗೋ ಚಮ್ಸ್ಫೋರ್ಡ್ ಯಾವಾಗ ಆಯ್ತು, ಯಾವ ವರ್ಷ ಅನ್ನೋದು ಕೂಡ ಹೇಳಿ. ಅದು ಕೂಡ ಒಂದು PSI ಎಕ್ಸಾಮ್ ಅಲ್ಲಿ ಸಿಂಪಲ್ ಯಾವ ವರ್ಷ ಅಂತ ಕೇಳ್ಬಿಟ್ರೆ ಸಿಂಪಲ್ ಕ್ವಶನ್ ಅವೆಲ್ಲ ಆಕ್ಚುಲಿ. ಭಾರತ ಸರ್ಕಾರದ ಕಾಯ್ದೆ 1935. ಭಾರತ ಸರ್ಕಾರ ಕಾಯ್ದೆ 1909. ಯಾವಾಗ ದ್ವಿಪಕ್ಷೀಯ ಬೈ ಕ್ಯಾಮರಲ್ ಆಗಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು. ಓಕೆ, ಸೊ ಅದು ನೆನಪಿರಲಿ ನಿಮಗೆ. ಸಂಸತ್ತಿನ ಪರಿಭಾಷೆಯಲ್ಲಿ ಮೋಷನ್ ಮೇಲಿನ ಹೆಚ್ಚಿನ ಚರ್ಚೆಯನ್ನು ನಿಲ್ಲಿಸಬಹುದಾದ ಶಾಸಕಾಂಗ ಕಾರ್ಯವಿಧಾನ. ಆ ನಿಯಮವನ್ನ ಏನೆಂದು ಕರೆಯಲಾಗ್ತದೆ? ಸೆಷನ್ ಅಂತ ಕರಿತೀವ, ಕ್ಲೋಸರ್ ಅಂತೀವ, ರೆಸೊಲ್ಯೂಷನ್ ಅಂತೀವ, ಡಿ ಜೂರಿ ಅಂತೀವ? ಇದಕ್ಕೆ ತುಂಬಾ ಸಲ ಕೇಳಿದ ನೋಡಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಚ್ಚುವಿಕೆ ಅನ್ನೋದು ಕನ್ನಡದಲ್ಲಿ ಇಲ್ಲ ಆಕ್ಚುಲಿ, ಅದಕ್ಕೂ ಕೂಡ ಕ್ಲೋಸರ್ ಅಂತ ಕೊಟ್ಟು ಬಿಡ್ತಾರೆ. ಕನ್ನಡದ ಲಿಪಿಯಲ್ಲಿ ಕೊಟ್ಟುಬಿಟ್ಟು ಕ್ಲೋಸರ್ ಅಂತಾನೆ ಬರೀತಾರೆ ಈ ಸಲ. ಯಾಕಂದ್ರೆ ಇದಕ್ಕೋಸ್ಕರನೇ ಅಲ್ವಾ ಈ ತರ ಕ್ವಶನ್ ಬಂದಿದ್ದಕ್ಕೆ ತಾನೇ ಇದು ಈ ಎಕ್ಸಾಮ್ KPSC ಎಕ್ಸಾಮ್ ಆಗಿರೋದು ಅಲ್ವಾ. ತುಂಬಾ ಕ್ವಶನ್, ಆಲ್ಮೋಸ್ಟ್ 58 ಕ್ವಶನ್ಗಳು ರಾಂಗ್ ಇದ್ವು ಅಂತ. ಈ ಅಷ್ಟು 58 ಇದ್ವು ಅಂತ ನೀವು ಹೇಳಿದ್ರಿ ಅಂದ ತಕ್ಷಣ ಅಲ್ಲ, ಅವರು ಕೂಡ ಕುತ್ಕೊಂಡು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ತುಂಬಾ ಆಯ್ತು, ಎಸ್ಪೆಷಲಿ ಕನ್ನಡಿಗರಿಗೆ ತುಂಬಾ ತೊಂದರೆ ಆಗಿದೆ. ಕ್ವಶನ್ ಪೇಪರ್ ಟಫ್ ಅಂತ ಏನ್ ತೊಂದರೆ ಇಲ್ಲ, ಟಫ್ ಇದ್ದೇ ಇರ್ತದೆ. ಈಗ ನೆಕ್ಸ್ಟ್ ಬರುವಂತ ಎಕ್ಸಾಮ್ ಕೂಡ ಇದ್ರ ಅಪ್ಪಣಂಗಿರ್ತದೆ, ಇದು ಕೂಡ ಟಫ್ ಇರ್ತದೆ. ಎಕ್ಸಾಮ್ ಇರೋದು ಟಫ್ ಇರೋ ತೊಂದರೆ ಅಲ್ಲ, ಬಟ್ ಅಟ್ಲೀಸ್ಟ್ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರೆ ಕನ್ನಡ ಮೀಡಿಯಂ ಓದಿದವರು ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಈಗ ಆ ಕ್ವಶನ್ ಅರ್ಥನೇ ಆಗಿಲ್ಲ ಅಂದ್ರೆ ಆನ್ಸರ್ ಏನ್ ಮಾಡೋದು? ತಪ್ಪು ಇಂಗ್ಲೀಷಲ್ಲಿ ಒಂದ್ ಬೇರೆ, ಕನ್ನಡದಲ್ಲಿ ಒಂದ್ ಬೇರೆ ಇತ್ತು. ಈಗ ಸಲ ಕೊಡ್ತಾರೆ, ಕರೆಕ್ಟ್ ಆಗಿ ಮಾಡ್ತಾರೆ. ಅಂತವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಇದ್ದವ್ರನ್ನೆಲ್ಲ ಅಪಾಯಿಂಟ್ ಮಾಡ್ಕೊಂಡು ನೀಟಾಗಿ 2-3 ಸಲ ಚೆಕ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಪದೇ ಪದೇ ರಿಪೀಟ್ ಆಗಬಾರ್ದಲ್ವಾ ಇದು. ಅವಾಗೂ ಕೂಡ ಟಫ್ ಇರ್ತದೆ ಸ್ನೇಹಿತರೆ. ಆ ಟಫ್ ಇದ್ದಾಗ ಅಟ್ಲೀಸ್ಟ್ ಈ ತರ ಕ್ಲೋಸರ್ ಅಂತ ಹಿಂಗ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಅದು ಕನ್ನಡದಾಗ ಕ್ಲಿಯರ್ ಕಟ್ ಅನುವಾದ ಇರಲ್ಲ, ಅವಾಗ ಏನಿದು ಅಂತ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಲಿಪಿಯನ್ನ ಕನ್ನಡದಲ್ಲಿ ಬರೆಯೋ ಸಾಧ್ಯತೆ ಇರ್ತದೆ. ಓಕೆ, ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಇಂಗ್ಲಿಷ್ ಪದಗಳು ಕೂಡ ಐಡಿಯಾ ಇರಲಿ. ಈ ತರ ಕೂಡ ಲಿಪಿ ಕೊಟ್ಬಿಡ್ತಾರೆ. ಒಂದೊಂದ್ಸಲ ಆ ಕನ್ನಡದಲ್ಲಿ ಇತ್ತಂದ್ರೆ ಕೆಲವೊಂದು ಬುಕ್ಕಲ್ಲಿ ಕೊಟ್ಟಿರೋದಿಲ್ಲ, ಆ ತರ ಕನ್ನಡನೂ ಬರುತ್ತೆ. ಅದಕ್ಕೋಸ್ಕರ ಇದನ್ನೇ ಲಿಪಿಯನ್ನ ಚೇಂಜ್ ಮಾಡಿ ಕ್ಲೋಸರ್ ಅಂತ ಈ ರೀತಿ ಕೊಡ್ತಾರೆ. ಈ ಕೆಳಗಿನ ಮಸೂದೆಗಳಲ್ಲಿ ಯಾವುದು ಬಜೆಟ್ ಅನ್ನು ಒಳಗೊಂಡಿದೆ? ಇವೆಲ್ಲ ಥಿಯರಿ ಹೇಳೋ ಬಂದು ಇವೆಲ್ಲ ತುಂಬಾ ಇದಾವೆ. ಇಂಥವೆಲ್ಲ ಫಸ್ಟ್ ಅವನ್ನೆಲ್ಲ ಇನ್ ಡೀಟೇಲ್ ಆಗಿ. ರೆಸೊಲ್ಯೂಷನ್ ಅಂತೂ ತುಂಬಾ ಟೈಪ್ಸ್ ಇದಾವು, ಅವೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅದಕ್ಕೂ ಡಿಫ್ರೆನ್ಸ್ ಇದೆ, ಬಟ್ ಇನ್ ಡೆಪ್ತ್ ಆಗಿರುವಂತದ್ದು ಆ ಕ್ವಶನ್ಗಳು ಬಂದಾಗ ಕೂಡ ಮತ್ತೆ ನೋಡೋಣ. ಈ ಕೆಳಗಿನ ಮಸೂದೆಗಳಲ್ಲಿ ಯಾವುದು ಬಜೆಟ್ ಅನ್ನು ಒಳಗೊಂಡಿದೆ? ಹಣದ ಬಿಲ್ ಅಂತೀವಲ್ಲ, ಮನಿ ಬಿಲ್, ಹಣ ಮಸೂದೆ, ಅದರಲ್ಲಿ ಬಜೆಟ್ ಇರ್ತದ. ಹಣಕಾಸು ಮಸೂದೆ ಅಂತೀವಲ್ಲ, ಅಲ್ಲಿದೆಯಾ? ಫೈನಾನ್ಸ್ ಬಿಲ್, ಅಪ್ರೋಪ್ರಿಯೇಷನ್ ಬಿಲ್ ಮತ್ತು ಆಲ್ ಆಫ್ ದಿ ಅಬೌವ್. ಸರಿಯಾದ ಉತ್ತರ ಯಾವುದು? ಅಪ್ರೋಪ್ರಿಯೇಷನ್ ಬಿಲ್. ಈ ಬಜೆಟ್ ನ 6 ಹಂತಗಳಿದಾವೆ ಅಂತ ಹೇಳ್ತೀವಿ. 6 ಹಂತಗಳನ್ನ ಹೇಳಿ ಮತ್ತೊಂದ್ಸಲ ಕೇಳಿದರೆ ಇದನ್ನ ಕ್ರೊನಾಲಜಿಕಲ್ ಆರ್ಡರ್ಲಿ. ಅದರಲ್ಲಿ ಮನಿ ಬಿಲ್, ಫೈನಾನ್ಸ್ ಬಿಲ್ ಈ ತರ ಬರಲ್ಲ ಅಲ್ಲಿ. ಓಕೆ, ಇವು ನಾರ್ಮಲ್ ಹಣದ ಬಿಲ್ ಮತ್ತು ಹಣಕಾಸಿನ ಮಸೂದೆ ಏನಿರ್ತಾವಲ್ಲ ಅದ್ರ ಜೊತೆ ಮತ್ತು ಬೇರೆ ವಿಷಯಗಳಿರ್ತಾವ. ಈಗ ನಮ್ಮ ಆಧಾರ್ ಕಾರ್ಡ್ ಸಂಬಂಧಪಟ್ಟಾಗ ಅದಕ್ಕೆ ದುಡ್ಡು ಕೂಡ ಅವಶ್ಯಕತೆ ಇತ್ತು, ಅದನ್ನೆಲ್ಲ ಮಿಕ್ಸ್ ಮಾಡಿ ಅವಾಗ ಮನಿ ಬಿಲ್ ಅಂತ ಮಾಡ್ಬಿಡ್ತಾರೆ. ಅದನ್ನ ಅಂದ್ರೆ ಆಧಾರ್ ಕಾರ್ಡ್ ಮಾಡ್ಬೇಕು ಎಲ್ಲರಿಗೂ ಅನ್ನುವಂಥದ್ದು. ಆ ತರ ಬೇರೆ ಪಾಯಿಂಟ್ಗಳು ಕೂಡ ಇರ್ತದೆ, ಬೇರೆ ದುಡ್ಡಿಂದ ಅಷ್ಟೇ ಇರಲ್ಲ ಅಲ್ಲಿ. ಬಟ್ ಇದು ಬಜೆಟ್ ಅಂದ್ರೆ ಬರೀ ದುಡ್ಡಿಂದ ಇದು. ಅಪ್ರೋಪ್ರಿಯೇಷನ್ ಬಿಲ್, ವಿನಿಯೋಜನೆ ಮಸೂದೆ, ಇದು ಎಷ್ಟನೇ ನಂಬರ್ ಅಲ್ಲಿ ಬರ್ತದೆ? ಟೋಟಲ್ 6 ಹಂತ ಅಂದಿವಲ್ಲ, ಅದರಲ್ಲಿ ಅಪ್ರೋಪ್ರಿಯೇಷನ್ ಬಿಲ್ ಅನ್ನುವಂಥದ್ದು ಎಷ್ಟನೇ ಹಂತಕ್ಕೆ ಬರುವಂಥದ್ದು. ಬಜೆಟ್ ಟೋಟಲ್ 6 ಹಂತದಲ್ಲಿ ಆಗುತ್ತೆ. ಅದು ಕ್ರೊನಾಲಜಿಕಲ್ ಆರ್ಡರ್ ಕೇಳಿದ್ದಾರೆ, ಸೊ ನೆನಪಿರ್ಲಿ ಅದು.
ಅಪ್ರೋಪ್ರಿಯೇಷನ್ ಬಿಲ್ ಎಷ್ಟನೇದು ಅನ್ನೋದು ಅದನ್ನ ಹೇಳ್ತೀನಿ ಮತ್ತೆ ಬಂದಾಗ ಕ್ವಶನ್ ಆಗ್ತದೆ. ಅಟ್ಲೀಸ್ಟ್ ನಿಮ್ಗೊಂದು ಓದ್ಬೇಕು ಅನ್ನೋದು ಬರ್ಬೇಕಲ್ಲ. ಈಗ ನೋಡಿದ ತಕ್ಷಣ ಮತ್ತೆ ಬೋರ್ ಆಗೋದು ಅವೆಲ್ಲ ಬೇಡ. ಇದನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿ, ಅವಾಗ ನಿಮ್ಮ ಮೈಂಡ್ ಓದೋದಕ್ಕೆ ಹಚ್ಚುತ್ತೆ. ಈಗ ಹಂಗೆ ನಾ ಹೇಳಿದೆ ನೀವು ಕೇಳಿದಿರಿ ಅಂತಂದ್ರೆ ಮತ್ತೆ ಇನ್ನೊಂದು ಯಾವ್ದಾದ್ರು ಕಾಮಿಡಿ ವಿಡಿಯೋ ಮತ್ತೆ ಅದು ಕ್ಲಿಕ್ ಮಾಡೇ ಬಿಡ್ತೀರಿ. ಅದಕ್ಕೆ ಅಟ್ಲೀಸ್ಟ್ ಒಂದು ಸರ್ಚ್ ಮಾಡಿದಾಗ ನಿಮ್ಮ ಮೈಂಡ್ ಅದ್ರ ಕಡೆ ಹೋಗುತ್ತೆ. ಆ ಮೊಮೆಂಟಮ್ ಇತ್ತಂದ್ರೆ ಅದೇ ಮೊಮೆಂಟಮ್ ಕಂಟಿನ್ಯೂ ಆಗಿ ಓದಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ಕೇಳ್ತಾ ಇರೋದು. ಸ್ವಲ್ಪ ಚೆನ್ನಾಗಿ ಆನ್ಸರ್ ಮಾಡಿ ಸ್ನೇಹಿತರೆ. ಮತ್ತೇನಿದು ಮನೆಯ ಸಂಖ್ಯೆ 520. ನಿಮ್ಮ ಮನೆಯ ಸಂಖ್ಯೆ ಅಲ್ಲ, ಈ ಲೋಕಸಭೆ ಅಥವಾ ರಾಜ್ಯಸಭೆ ಅಂತೀವಲ್ಲ, ಲೋಕಸಭೆಯ ಸಂಖ್ಯೆ ಎಷ್ಟು 520 ಸ್ಟ್ರೆಂತ್ ಇದೆ ಅನ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತಾ ಇದಾರೆ ಅವರು. 520 ಲೋಕಸಭೆ ಇದಾರ ಅಂತ ಅನ್ಕೊಳ್ಳಿ. 20 ಸದಸ್ಯರು ದೂರವಿರುತ್ತಾರೆ ಅಂದ್ರೆ ಓಟ್ ಮಾಡೋದೇ ಇಲ್ಲ ಅವರು. ಇಲ್ಲಿ 20 ಸದಸ್ಯರು ಓಟೇ ಮಾಡಲ್ಲ, ಬರೋದೇ ಇಲ್ಲ ಅವರು. ಓಕೆ. ಮತ್ತು ಮಸೂದೆಯನ್ನು 251 ಸದಸ್ಯರು ಪರವಾಗಿ ಮತ ಚಲಾಯಿಸ್ತಾರೆ. 251 ಜನ ಪರವಾಗಿ ಮತವನ್ನ ಚಲಾಯಿಸ್ತಾರೆ. ಇದು ಯಾವುದಕ್ಕೆ ಉದಾಹರಣೆ ಆಗಿದೆ? ಇದು ಡ್ಯಾಶ್ಗೆ ಉದಾಹರಣೆ ಆಗಲಿದೆ. ಮಸೂದೆಯನ್ನು ಸರಳ ಬಹುಮತದಿಂದ ಅಂಗೀಕರಿಸಲಾಯಿತು, ಅದಕ್ಕೊಂದು ಉದಾಹರಣೆನಾ ಇದು. ಮಸೂದೆಯನ್ನು ಬಹುಮತದಿಂದ ಅಂಗೀಕರಿಸಲಾಯಿತು. ಮಸೂದೆಯನ್ನು ಸಂಪೂರ್ಣ ಬಹುಮತದಿಂದ ಅಬ್ಸಲ್ಯೂಟ್ ಮೆಜಾರಿಟಿಯಿಂದ ಅಂಗೀಕರಿಸಲಾಯಿತು. ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಯಾವುದು? ಇದನ್ನ ಸರಳ ಬಹುಮತದಿಂದ. ಓಕೆ. ಏನಾಗುತ್ತೆ? 520 ಇದೆಯಲ್ಲ, ಅದ್ರಲ್ಲಿ 20 ಜನ ಬಂದೇ ಇಲ್ಲ. ಎಷ್ಟು ಉಳಿತು ಸ್ನೇಹಿತರೆ? 20 ಜನ ತೆಗೆದ್ರೆ 500 ಜನ ಉಳಿತು. 500ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಅಂದ್ರೆ ಎಷ್ಟು? 251. ಸೊ ಇದು ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಅಂದ್ರೆ ಏನು? ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಪ್ರೆಸೆಂಟ್ ಇರಬೇಕು, ವೋಟ್ ಮಾಡಿರ್ಬೇಕು. ನೋಡಿ ಇಲ್ಲಿ 500 ಜನ, 520 ಅನ್ನೋದು ಸಂಖ್ಯೆ ಆಯ್ತು. 20 ಜನ ಬಂದೇ ಇಲ್ಲ. ಬಟ್ 500 ಜನ ಏನಿದು? ದೀಸ್ ಆರ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಎರಡು ಮಾಡ್ತಾ ಇದ್ದಾರೆ. ಇದರಲ್ಲಿ 50% ಯಾರು? 251. ಅಕಸ್ಮಾತ್ ಲೋಕಸಭೆಯಲ್ಲಿ 100 ಜನ ಸದನಕ್ಕೆ ಬಂದಿದ್ದಾರೆ ಅನ್ಕೊಳ್ಳಿ. 100 ಜನ ಅಷ್ಟೇ ಸದನದಲ್ಲಿ ಬಂದಿದ್ದಾರೆ. ಓಕೆ. 100 ಜನ ಸದನದಲ್ಲಿ ಬಂದಿದ್ದಾರೆ. ಅದರಲ್ಲಿ 51 ಜನ ಅದರ ಪರವಾಗಿ ಓಟನ್ನ ಹಾಕ್ತಾರೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಇದು ಕೂಡ ಸಿಂಪಲ್ ಮೆಜಾರಿಟಿನೇ. ಎಷ್ಟು ಜನ ಪ್ರೆಸೆಂಟ್ ಅಂಡ್ ವೋಟಿಂಗ್ ಇರ್ತಾರಲ್ಲ, ಅದು ಇಂಪಾರ್ಟೆಂಟು. ಸಿಂಪಲ್ ಮೆಜಾರಿಟಿಯಲ್ಲಿ ನಿಮ್ಮ ಲೋಕಸಭೆ ಸ್ಥಾನಗಳೆಷ್ಟು, ಸ್ಪೆಷಲ್ ಮೆಜಾರಿಟಿ ಅವೆಲ್ಲ ಏನೂ ನೋಡಲ್ಲ. ಸದನದ ಒಳಗಡೆ ಎಷ್ಟು ಜನ ಬಂದಾರೆ ಮತ್ತು ಅದರಲ್ಲಿ ಪ್ರೆಸೆಂಟ್ ಅಂಡ್ ವೋಟಿಂಗ್ ಮಾಡಿರ್ತಾರಲ್ಲ, ಎರಡು ಪ್ರೆಸೆಂಟೂ ಇರಬೇಕು ಅವರು ಮತ್ತು ವೋಟು ಮಾಡಬೇಕು. ಅದರಲ್ಲಿ 50%ಗಿಂತ ಜಾಸ್ತಿ. ಕೆಲವೊಂದ್ಸಲ ಏನ್ ಮಾಡುತ್ತೆ? ಸದನಕ್ಕೆ 200 ಜನ ಬಂದಿರ್ತಾರೆ. ಸದನಕ್ಕೆ 200 ಜನ ಬಂದಿರ್ತಾರೆ. ಅದರಲ್ಲಿ 100 ಜನ ಓಟೇ ಹಾಕಲ್ಲ, ಸುಮ್ ಕೂತ್ಕೊಂಡ್ಬಿಡ್ತಾರ ಅವರು. ಅದರ ಪರವಾಗಿಯೂ ಹಾಕಲ್ಲ, ವಿರುದ್ಧವಾಗಿಯೂ ಹಾಕಲ್ಲ. ಇವಾಗ ಮೆಜಾರಿಟಿ ಎಷ್ಟು ಸ್ನೇಹಿತರೆ? ಕಮೆಂಟ್ ಮಾಡಿ ಹೇಳಿ. 200 ಜನ ಸದನದಲ್ಲಿ ಪ್ರೆಸೆಂಟ್ ಇದ್ದಾರೆ, ಬಟ್ 100 ಜನ ಓಟ್ ಹಾಕೋದಲ್ಲ, ಸುಮ್ ಕೂತ್ಕೊಂಡ್ಬಿಟ್ಟಿರ್ತಾರೆ. ಪರವಾಗಿನೂ ಹಾಕಲ್ಲ, ವಿರುದ್ಧವಾಗಿ ಹಾಕಲ್ಲ. ಅವಾಗ ಮೆಜಾರಿಟಿ ಎಷ್ಟು? ಅವಾಗಲೂ ಕೂಡ 51. ಯಾಕಂದ್ರೆ 100 ಜನ ಹಾಕಿಲ್ಲ ಅಂದ್ರೆ ಉಳಿದಿದೆಷ್ಟು? 100 ಜನ. ಈ 100 ಜನ ಮಾತ್ರ ಪ್ರೆಸೆಂಟ್ ಅಂಡ್ ವೋಟಿಂಗ್ ಎರಡೂ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಇದಾರೆ, ವೋಟು ಮಾಡ್ತಾ ಇದ್ದಾರೆ. ಅದರ ಅರ್ಧಕ್ಕಿಂತ ಜಾಸ್ತಿ ಅಂದ್ರೆ 51. ಓಕೆ. ಬಹುಮತ ಅಂದ್ರೆ ಸ್ಪೆಷಲ್ ಮೆಜಾರಿಟಿ. ಅದಕ್ಕೂ ತುಂಬಾ ಟೈಪ್ ಇದೆ. 2/3 ಆಫ್ ದಿ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂತಿದೆ. ನಮ್ಮ ರಾಷ್ಟ್ರಪತಿ ಇಂಪೀಚ್ಮೆಂಟ್ ಮಾಡ್ಬೇಕಾದ್ರೆ ಏನು? 2/3 ಆಫ್ ದಿ ಪ್ರೆಸೆಂಟ್ ಅಂಡ್ ವೋಟಿಂಗ್. ಏನದು? 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್. ಟೋಟಲ್ ಸಂಖ್ಯೆಯಲ್ಲಿ 2/3 ಅದು. ಆತರ ಅದು ಒಂದು ಸ್ಪೆಷಲ್ ಮೆಜಾರಿಟಿ ಇದೆ. 2/3 ಆಫ್ ದಿ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಇದೆ. ಇನ್ನೊಂದು 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂಡ್ ಅರ್ಧದಷ್ಟು ರಾಜ್ಯಗಳು ಅವರು ಪರ್ಮಿಷನ್ ತಗೋಬೇಕು. ಇವೆಲ್ಲ ಸ್ಪೆಷಲ್ ಮೆಜಾರಿಟಿ ಟೈಪ್ಸ್ ಹೇಳ್ತೀನಿ. ಮತ್ತೆ ಎಫೆಕ್ಟಿವ್ ಮೆಜಾರಿಟಿ ಅನ್ನೋದು ರಾಜ್ಯಸಭೆಯಲ್ಲಿ ಬರ್ತದೆ. ರಾಜ್ಯಸಭೆಯಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಅದು ಕೂಡ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ. ಸ್ಪೆಷಲ್ ಮೆಜಾರಿಟಿ. ಇದು ಸಂಪೂರ್ಣ ಬಹುಮತ ಅಂದ್ರೆ ಏನಿದು? ಅಬ್ಸಲ್ಯೂಟ್ ಮೆಜಾರಿಟಿ ಅಂದ್ರೆ ಏನು? ಅಬ್ಸಲ್ಯೂಟ್. 2014ರಲ್ಲಿ ನರೇಂದ್ರ ಮೋದಿ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮಿಷನ್ 272 ಅಂದಿದ್ರಲ್ಲ. ಯಾಕಂದಿದ್ರು ಅವರು? ನಮ್ಮ ಲೋಕಸಭೆ ಸ್ಥಾನಗಳು ಎಷ್ಟು? ಲೋಕಸಭಾ ಕ್ಷೇತ್ರಗಳು 543. ಅದಕ್ಕೆ ಅಬ್ಸಲ್ಯೂಟ್ ಇದೆ. ಅರ್ಧಕ್ಕಿಂತ ಜಾಸ್ತಿ ಅಂದ್ರೆ ಎಷ್ಟು? 272. ಅರ್ಧಕ್ಕಿಂತ ಜಾಸ್ತಿ ಅಂದ್ರೆ ಇದು ಸಂಪೂರ್ಣ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ. ಈಗಿನ ಸದ್ಯಕ್ಕೆ ಇರುವಂತ NDA ಸರ್ಕಾರಕ್ಕೆ ಸಂಪೂರ್ಣ ಮೆಜಾರಿಟಿ ಇದೆಯಾ? ಇಲ್ಲ. ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ. ಅದಕ್ಕೆ NDA ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ಅವರು ಸೇರಿ ಮಾಡಿದಂಥದ್ದು. ಅಂದ್ರೆ 240 BJP ಬಂದಿದೆ ಮತ್ತೆ ಬೇರೆ ಬೇರೆ ಪಕ್ಷ ಸೇರಿ ಮಾಡಿದ್ದು. ಅಬ್ಸಲ್ಯೂಟ್ ಮೆಜಾರಿಟಿ ಬಂದ್ರೆ ಮಾತ್ರ ಅದು ತುಂಬಾ ಪವರ್ಫುಲ್ ಸರ್ಕಾರ ಇರ್ತದೆ. ಓಕೆ. 272 ಇದು ಅಬ್ಸಲ್ಯೂಟ್ ಮೆಜಾರಿಟಿ. ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಹೇಳ್ತೀರಾ? ಇದನ್ನ ಕಮೆಂಟ್ ಸೆಕ್ಷನ್. ಯಾವ್ದ್ರಲ್ಲಿ? ಈಗ ಒಂದು ಸರ್ಕಾರ ನಡೆಸಬೇಕಾದ್ರೆ 272 ಇರಲೇಬೇಕಾ? ಏನಿಲ್ಲ. ಟೋಟಲ್ ನಂಬರ್ ಅಲ್ಲಿ ಹೆಚ್ಚಿಗೆ ಯಾರಿಗೆ ಬಂದಿರ್ತದೆ ಅವ್ರಿಗೆ 240. ಈಗ ಕೇಂದ್ರಕ್ಕೆ 240 ಬಂದಿದೆ, ಮತ್ತೆ ಇನ್ನೊಬ್ಬರು ಸೇರಿಸ್ಕೊಂಡು ಮಾಡ್ಬಿಡ್ತಾರೆ. ಆತರ ಒಂದು ಸರ್ಕಾರ ರಚನೆ ಆಗ್ಬೇಕಾದ್ರೆ ಆ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಬೇಕು ಅಂದ್ರೆ ಕರೆಕ್ಟ್. ಅದು ನೋ, ನಾಟ್ ನೆಸೆಸರಿ. ಬಿಜೆಪಿಗೆ ಎಲ್ಲಿದೆ? 240 ಇದೆ, ಸಂಪೂರ್ಣ ಇಲ್ಲ. ಮತ್ತೆ ಇನ್ನೊಬ್ರು ಕರ್ಕೊಂಡು ಮಾಡ್ಬಿಡ್ತಾರೆ ಅವ್ರ ಸರ್ಕಾರ.
ಈಗ ಅವರು ಬೇಡ ನನಗೆ ಇಷ್ಟ ಇಲ್ಲ ಅಂತ ಅನ್ಕೊಂಡು ಕಾಂಗ್ರೆಸ್ ಜೊತೆ ಹೋದ್ರೆ ಅವರು ಸರ್ಕಾರ ಮಾಡ್ತಾರೆ. ಸೊ ಯಾವುದೇ ಒಂದು ಪಕ್ಷಕ್ಕೆ ಸಂಪೂರ್ಣ ಮೆಜಾರಿಟಿ ಅವಶ್ಯಕತೆ ಇಲ್ಲ ಸರ್ಕಾರ ಮಾಡ್ಬೇಕಂದ್ರೆ. ಓಕೆ, ಸೊ ಇವೆಲ್ಲ ಇರಲಿ, ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೇನೆ ಸಾಕಷ್ಟು ಪಾಯಿಂಟ್ಗಳನ್ನು. ಕ್ಲಾಸ್ ಹೇಗಿತ್ತು ಅನ್ನೋದು ಕೂಡ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ. ಇನ್ನೂ ಇನ್ ಡೀಟೇಲ್ ಆಗಿ ನಾನು ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಅಟ್ಲೀಸ್ಟ್ ನಿಮ್ಮ ಸ್ವಲ್ಪ ಕಡೆಯಿಂದ ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರು ಕೂಡ ತಿಳಿಸಿ ಹೇಗಿತ್ತು ಕ್ಲಾಸ್. ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು. ನಾ ಹೇಳಿದ್ದೀನಿ ಇಲ್ಲಿವರೆಗೆ ಕೇಳ್ತಾ ಇದ್ದಾರೆ, ನಾ ಹೇಳಿದ ಅರ್ಥ ಆಗ್ತದೆ, ಇಷ್ಟ ಆಗಿದೆ ಅಂದರೆ ಅದನ್ನಾದ್ರೂ ಮಾಡ್ಬೋದಲ್ಲ. ನೋಡ್ಬಿಟ್ಟು ಹಂಗೆ ಹೋಗ್ಬಿಟ್ರೆ ಏನು ಇಷ್ಟ ಆಗ್ತದೆ ಇಲ್ಲ ಅಂತ ನಮಗೂ ಗೊತ್ತಾಗಲ್ಲ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ.